ನಮಗೆ ಏನು ಬೇಕು ಅಷ್ಟು ಮಾತ್ರ ಒಂದು ಟ್ರಾಲಿ ಇಟ್ಕೊಳ್ತೀವಿ. 10 ಸರಿ ಜಗಳ ಮಾಡಿದೀವಿ ಆಯ್ತಾ ಈ ಟ್ರಿಪ್ಪಲ್ಲಿ. ಇನ್ನ 2 ದಿನ ಇದೆ, ಇನ್ನೆಷ್ಟು ಜಗಳ ಮಾಡ್ತೀವೋ ಅಂತ ಗೊತ್ತಿಲ್ಲ. ನಾನು ಚಿಕ್ಕಮಂಗ್ಳೂರಲ್ಲೇ ಬೆಳೆದಿರೋದ್ರಿಂದ ನಂಗೆ ತುಂಬಾ ಬೇಗ ಕನೆಕ್ಟ್ ಆಗಿದೆ. ಮೌಂಟೈನ್ಸ್, ವಾಟರ್ ಫಾಲ್ಸ್ ಕೇಳ್ಬೋದು. ವೈ ಮೇಘಾಲಯ, ಇಲ್ಲಿ ಎಜುಕೇಶನ್ ಸ್ವಲ್ಪ ಕಮ್ಮಿನೇ. ಒಂದೊಂದ್ಸರಿ ಬ್ಯಾಟ್ರಿ ಇರಲಿಲ್ಲ, ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಮತ್ತೆ ವಯಸ್ಸಾಗಿರ್ತಾರಲ್ಲ ಅವರಂತೂ ಈ ಪ್ಲೇಸ್ ಅಲ್ವೇ ಅಲ್ಲ. ಆ್ಯಂಡ್ ಎಲ್ಲ ಹುಡುಗಿರು ಹುಡುಗರ ಥರನೇ ಕೆಲಸ ಮಾಡ್ತಾರೆ ಇಲ್ಲಿ. ಈಕ್ವಲ್ ಅವ್ರು ಇಬ್ಬರೇ ಬೇರೆ ಬಂದಿರೋದು. 7 ದಿವಸದ ರೆಸಲ್ಯೂಷನ್ ನನಗೆ ಗೊತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಮೇಘಾಲಯದಲ್ಲಿದ್ದೀವಿ. ಲಾಸ್ಟ್ ಡೇ. ನಾವು ನಾಳೆ ಅಸ್ಸಾಮಿಗೆ ಹೊರಡ್ತಾ ಇದ್ದೀವಿ. ಇಷ್ಟು ದಿನ ಟ್ರೆಕ್ ಮಾಡಿ 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 ಸುಸ್ತಾಗಿ ಹೋಗಿತ್ತು. ಅಲ್ಲಿ ನೆಟ್ವರ್ಕ್ ಇರಲಿಲ್ಲ, ಒಂದೊಂದ್ಸರಿ ಬ್ಯಾಟ್ರಿ ಇರಲಿಲ್ಲ, ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಒಂಥರ ಚೆನ್ನಾಗಿತ್ತು ಈ ಒಂದು ಮೇಘಾಲಯ ಟ್ರಿಪ್. ಆ್ಯಂಡ್ ತುಂಬ ಜನ ಕೇಳ್ಬೋದು ವೈ ಮೇಘಾಲಯ, ಏನಕ್ಕೆ ಮೇಘಾಲಯ ಹಾರಿಸ್ಕೊಂಡ್ರೆ ಅಂತ. ನಾನು ಚಿಕ್ಕಮಂಗ್ಳೂರಲ್ಲೇ ಬೆಳೆದಿರೋದ್ರಿಂದ ನಂಗೆ ತುಂಬ ಬೇಗ ಕನೆಕ್ಟ್ ಆಗಿದೆ. ಮೌಂಟೈನ್ಸ್, ವಾಟರ್ ಫಾಲ್ಸ್ ಆಗಲಿ. ಸೊ ಅದಕ್ಕೋಸ್ಕರ ನಾನು ಮೇಘಾಲಯ ಪಿಕ್ ಮಾಡ್ಕೊಂಡಿದ್ದು. ನಂದೊಂದು ಡ್ರೀಮೆಸ್ಟ್ ಪ್ಲೇಸ್ ಆಗಿತ್ತು ದೌಕಿ ರಿವರ್ ಅಂತ. ಸೊ ತುಂಬ ಚೆನ್ನಾಗಿತ್ತು. ಆ ನೀಲಿ ರಿವರ್ ನೋಡಿದ್ರೇ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಬ್ಲೂ ಅಂದರೆ ಇಟ್ ಇಂಡಿಕೇಟ್ಸ್ ಆಳ ಇದೆ, ಡೀಪ್ ಇದೆ ಅಂತ. ಸೊ ಅಷ್ಟು ಬ್ಲೂ ಇರೋದ ಕಾರಣ ತುಂಬ ಡೀಪ್ ಇದೆ ಅಂತ. ಆ್ಯಂಡ್ ಮೇಘಾಲಯಕ್ಕೆ ಯಾರೆಲ್ಲ ಬರಬೇಕು ಅಂದರೆ ಇವಾಗ ಟ್ರಕ್ ಮಾಡೋ ಎಬಿಲಿಟಿ ಇರ್ತಾರಲ್ಲ ಅವ್ರು ಬರಬೇಕು. ಆ್ಯಂಡ್ ಮಕ್ಕಳು ಮತ್ತು ವಯಸ್ಸಾಗಿರ್ತಾರಲ್ಲ ಅವರಂತೂ ಈ ಪ್ಲೇಸ್ ಅಲ್ವೇ ಅಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಥವಾ ನೋಡೋಕ್ಕೆ. ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಟ್ರಕ್ ಮಾಡೇ ಹೋಗಬೇಕು. ಯಾವುದೇ ಜೀಪು ವೆಹಿಕಲ್ಸ್ ಅವೈಲೇಬಲ್ ಇಲ್ಲ. ಸೊ ತುಂಬ ಟ್ರಕ್ ಇದೆ. ಸೊ ನೀವು ನನ್ನ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟ್ರಕ್ ಮಾಡಿರ್ತೀವಿ, ಎಷ್ಟು ಹೋಗಿರ್ತೀವಿ. ಒಂದೊಂದು ಕ್ಯಾಪ್ಚರ್ ಆಗಿರುತ್ತೆ, ಒಂದೊಂದು ಕ್ಯಾಪ್ಚರ್ ಆಗಿರಲ್ಲ. ಓ ಮೈ ಗಾಡ್, ಇದು ಫುಲ್ ಆಫ್ ಟ್ರ್ಯಾಕಿಂಗ್ ಇದು ಒನ್ ಆಫ್ ದಿ ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂಥರ ದಟ್ಟವಾದ ಕಾಡು, ಒಂಥರ ಇದೆ, ಡಿಫ್ರೆಂಟ್ ಇದೆ. ಏನೋ ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ. ಆ್ಯಂಡ್ ಇಲ್ಲಿ ಎಜುಕೇಷನ್ ಸ್ವಲ್ಪ ಕಮ್ಮಿನೇ. ಒಂದೊಂದು ನಾವು ಹಳ್ಳಿಗಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ ಅವಾಗ ನೋಡ್ತೀವಿ ಎಜುಕೇಷನ್ನೇ ಇಲ್ಲ. ಆ್ಯಂಡ್ ಎಲ್ಲ ಹುಡುಗಿರು ಹುಡುಗರ ಥರನೇ ಕೆಲಸ ಮಾಡ್ತಾರೆ ಇಲ್ಲಿ. ಈಕ್ವಲ್ ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅವರು ಅಷ್ಟೇ ಕೆಲಸ ಮಾಡ್ತಾರೆ. ಆ್ಯಂಡ್ ನೀವು ಏನಕ್ಕೆ ಎಜುಕೇಷನ್ ಕೊಡ್ಸಲ್ಲ ಅಂತ ನಾವು ಕೇಳಿದಾಗ ಅವರು ಎಜುಕೇಷನ್ ಏನಕ್ಕೆ ಬೇಕು, ನಾವು ಇದೇ ಕೆಲಸ ಮಾಡ್ಕೊಂಡಿರ್ತೀವಿ, ಆರಾಮಾಗಿರ್ತೀವಿ. ಬೆಟ್ಟ ಇದೆಲ್ಲ ಬೆಟ್ಟ ಎಲ್ಲ ಸುತ್ತಬೇಕು ಡೈರೆಕ್ಟಾಗೆ ಹೇಳಿದ್ರು. ಆಮೇಲೆ ಕೇಳಿ ಏನು ನಾವು ವಾದ ಮಾಡೋಕ್ಕಂತೂ ಆಗಲ್ಲ. ಒಪಿನಿಯನ್ನು ಅದೇ, ನಾವು ವಾದ ಮಾಡೋಕ್ಕೆ ಹೋದರೆ ಓಕೆ ನೀವು ಯಾರು ಹಂಗೆ ಹಿಂಗೆ ಹೇಳಕ್ಕೆ ಬರ್ತಾರೆ. ಸೊ ಆದಷ್ಟು ನಾವು ಅವ್ರನ್ನ ಏನು ಕೆಣ್ಕಕ್ಕೆ ಹೋಗ್ಬಾರ್ದು. ಟೂರಿಸ್ಟ್ ಅಲ್ವಾ ನಾವು. ಸೊ ನಮ್ಮ ಪಾಡಿಗೆ ನಾವಿದ್ದರೆ ನಾವು ಆರಾಮಾಗಿರ್ತೀವಿ. ನಾವಿಬ್ಬರೇ ಬೇರೆ ಬಂದಿರೋದು. ಸೊ ಅದಕ್ಕೋಸ್ಕರ ನಾವು ಕೇಳಿಬಿಟ್ಟು ಹಂಗೆ ಬಿಟ್ಬಿಟ್ವಿ. ಆ್ಯಂಡ್ ಇಷ್ಟೇ ಮಾಹಿತಿ. ಆ್ಯಂಡ್ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನೋ ಒಂದು ಹೊಸ ಜಾಗನ ವಿತೌಟ್ ಎನಿ ಟ್ರಕ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಾರು ಸ್ವಲ್ಪ ಲಾಸ್ಟ್ ಡೇ ಅಲ್ಲ, ಸ್ವಲ್ಪ ಶಾಪಿಂಗ್ ಆಮೇಲೆ ಏನಾದರೂ ಮನೆಯವರಿಗೆಲ್ಲ ತಗೊಳ್ಬೇಕಲ್ಲ ಏನಾದ್ರು. ಸೊ ಹಾಗಾಗಿ ನಾವು ಲೈಕ್ ಅಲ್ಲಿ ಆ ಪ್ಲೇಸಿಗೆ ಹೋದರೆ ಅದು ಹೋಗೋಕ್ಕೆ 2 ಗಂಟೆ, ಬರೋಕ್ಕೆ 2 ಗಂಟೆ ಆಗುತ್ತೆ. ಅಲ್ಲಿ ಟ್ರಕ್ ಮಾಡೋಕ್ಕೆ 3 ಅವರ್ಸ್ ಬೇಕು. ಅಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 10 ಗಂಟೆ ಆಗಿಬಿಡುತ್ತೆ. ಮತ್ತು ನಾಳೆ ನಮಗೆ ಬೆಳಗ್ಗೆ ಬೇಗ ಹೋಗೋಕ್ಕೂ ಆಗೋಲ್ಲ, ಬಿಕಾಸ್ ನಾಳೆ 4 ಅವರ್ಸ್ ಜರ್ನಿ ಇದೆ. ಅದಕ್ಕೆ ನಾವು ದೂರ ಹೋಗೋದು ಬೇಡ, ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಅಪ್ಡೇಟ್ಸ್ ಅಷ್ಟೇ ಮಾಹಿತಿ. ಆಮೇಲೆ ನಾಡ್ಬಿಟ್ಟು ಟ್ರೈನಿಂಗ್ ಇಬ್ಬರು ಇದು ಮಾಡು, ರಿಮೂವ್ ಮಾಡು, ಗೊತ್ತಾಗುತ್ತೆ. ಇವತ್ತು ಬಿಸಿಲು ಬರ್ತಿದೆಯಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಓ ಮೈ ಗಾಡ್, ಇಷ್ಟು ದಿನ ಈ ಒಂದು ಬಿಸಿಲು ಇರಲೇ ಇಲ್ಲ. ಅದಕ್ಕೆ ಈ ಅವತಾರದಲ್ಲಿದ್ದೀವಿ. ಅಂದರೆ ಈ ಥರ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಇವತ್ತು. ಕ್ಲಿಕ್. ಲಾಸ್ಟ್ ಡೇ ಚೇತು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಕಾಲ ಕಳೆದಿದ್ದು? ತುಂಬ ಕೇಳಿದೆ. ನಾವು 10 ಸರಿ ಜಗಳ ಮಾಡಿದ್ದೀವಿ ಆಯ್ತಾ ಈ ಟ್ರಿಪ್ಪಲ್ಲಿ. ಇನ್ನು 2 ದಿನ ಇದೆ, ಇನ್ನೆಷ್ಟು ಜಗಳ ಮಾಡ್ತೀವೋ ಅಂತ ಗೊತ್ತಿಲ್ಲ. ಈ ಹುಡುಗಿರು ಬಂದರೆ ಹಿಂಗೇನೆ ಜಗಳ ಮಾಡಿ 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 ಇಡ್ತೀವಿ. ಬಂದರೆ ಹಂಗ ಅಥವಾ ಭೂಮಿಕಾ ಬಂದರೆ ಹಂಗ ಅಂತ ಇಲ್ಲ, ನೀವೇ ಕಾಮೆಂಟ್ ಮಾಡಿ. ಹುಡುಗಿರ ಎಲ್ಲಿರ್ತೀರ ಅಲ್ಲಿ ಜಗಳ ಇದ್ದೇ ಇರುತ್ತೆ. ನೀವೇ ಹೇಳಿ. ಈಗ ನಾನು ಜಾಸ್ತಿ ಜಗಳ ಆಡೋದ, ಇವಳು ಜಾಸ್ತಿ ಜಗಳ ಆಡೋದ? ನೀವೇ ನೋಡಿದ್ದೀರತ್ತ, ಇವಳೇ ಜಾಸ್ತಿ. ನಾನು ಈ ಸಾರಿ ರೆಸೊಲ್ಯೂಷನ್ ಏನು ಹೇಳಿ, ಕಾಮ್ ಆಗಿರಬೇಕು. ಸುಮ್ಮನೆ ರೆಸೊಲ್ಯೂಷನ್ ಮಾಡ್ಕೊಳ್ಳೋದಷ್ಟೇ, ಒಂದು ಫಾಲೋ ಮಾಡಿಲ್ಲ. 7 ದಿವಸದ ರೆಸೊಲ್ಯೂಷನ್ ನನಗೆ ಗೊತ್ತು. ಶೇರಿಂಗ್ ಈಸ್ ಕೇರಿಂಗ್ ಅಂದರೆ ಅವ್ರು ತಿನ್ನೋದನ್ನ ಬೇರೆಯವ್ರಿಗೆ ಕೊಟ್ಟು ತಿನ್ನಬೇಕು ಅನ್ನೋದನ್ನ ಫಾಲೋ ಮಾಡಿದ್ದಾಳೆ. ಇಷ್ಟು ವರ್ಷ ಮಾಡ್ತಿರ್ಲಿಲ್ಲ.
ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ ಅವಳು ಈ ವರ್ಷ ರೆಸಲ್ಯೂಷನ್ ಇಟ್ಕೊಂಡಿದ್ದಾಳೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತೀನಿ. ನೀವು ರೂಮ್ ನೋಡಿದ್ರೆ ಎದ್ರೋಗ್ಬಿಡ್ತೀರಾ. ಟರ್ನ್ ಮಾಡು, ಹುಡುಗಿ ರೂಮ್ ಹೆಂಗಿರುತ್ತೆ ಅಂತ ನೋಡಿ. ಟ್ರಿಪ್ಪಿಗೆ ಬಂದಲ್ಲ, ಅಲ್ಲೋಲ ಕಲ್ಲೋಲ, ಇಲ್ಲಿ ಮೇಕಪ್ಪು, ಅಲ್ಲಿ ಬಟ್ಟೆ, ಅಲ್ಲಿ ಥಿಂಗ್ಸು, ಅಲ್ಲಿ ನನ್ನ ಸ್ಕಿನ್ ಕೇರ್, ಓ ಮೈ ಗಾಡ್, ಫುಲ್ ಆಫ್ ಮೆಸ್. ಸೊ ಇವಾಗ ಬಂದು ಕ್ಲೀನ್ ಮಾಡೋಣ. ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕು. ಅಸ್ಸಾಮಿಗೆ ಏನು ಬೇಕು ಅಷ್ಟು ಮಾತ್ರ ಒಂದು ಟ್ರಾಲಿ ಇಟ್ಕೊಳ್ತೀವಿ. ಇದು ಪ್ಯಾಕ್ ಮಾಡಿ ಇದು ಕಳಿಸ್ತೀವಿ. ನೀವು ರೌಂಡ್ ಶಾಪಿಂಗು ನಾವು ಪಾರ್ಸಲ್ ಮಾಡ್ತಾಯಿದ್ದೀವಿ. ಇವಾಗ ಸೆಕೆಂಡ್ ಹ್ಯಾಂಡ್ ಇದೇ ಗೈಸ್ ನಾವು ಬಂದಿರೋ ಪ್ಲೇಸು. ಸುಮ್ಮನೆ ದಂಡ 150 ರೂಪಾಯಿ ಕೊಟ್ವಿ ಇದಕ್ಕೆ. ಸೊ ಇದೊಂದು ಒಂದು ದೊಡ್ಡ ಲೇಕ್. ಇಲ್ಲಿ ಬೋಟಿಂಗ್ ಇದೆ. ಸೊ ಬೋಟಿಂಗ್ ಏನು ಬೇಡ ಅಂತ ಅಂದ್ಕೊಂಡ್ವಿ. ಇಲ್ಲೆಲ್ಲ ಪಿಕ್ನಿಕ್ ಥರ ಬಂದು ಅವ್ರು ಕ್ಯಾಂಪ್ ಹಾಕಿ ಸೊ ಕೇಕೆಲ್ಲ ತಂದು ಕಟ್ ಮಾಡ್ತಾ ಇದ್ದಾರೆ. ನಾವು ಒಂದು ಕೇಕ್ ತರಬೇಕಾಗಿತ್ತಲ್ಲ. ಈ ಕೆಫೆಗೆ ಹೋಗ್ತಾ ಇದ್ದೀವಿ. ಒಳಗಡೆ ಏನಿರುತ್ತೆ ನೋಡೋಣ. ಕೇಕ್ ತಿಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಜೀವ ಬಂತ ಅಯ್ಯೋ ತಿಂತಾ ಇರೋದು ನೋಡಿ. ಲಾಸ್ಟ್ ಡೇ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನಾವು ಸೆಕೆಂಡ್ನೇ ಟೈಮ್ ಈ ಪ್ಲೇಸಿಗೆ ಬರ್ತಾ ಇರೋದು. ನಾಳೆ ನಾವು ಅಸ್ಸಾಮಿಗೆ ಹೊರಡ್ತಾ ಇದ್ದೀವಲ್ಲ, ಅದಕ್ಕೆ ಏನೇನು ಥಿಂಗ್ಸ್ ತೊಗೊಳ್ಬೇಕು ಅಥವಾ ಮನೆಯವರಿಗೆಲ್ಲ ಶಾಪ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೊರಡಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.